ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಬಹಳ ಜನ ಕೇಳ್ತಾ ಇದ್ರಿ PGCET ಥರ್ಡ್ ರೌಂಡ್ ಮತ್ತೆ ಫೈನಲ್ ರೌಂಡ್ ಅಂದ್ರೆ ಯಾವಾಗ ಮಾಡ್ತಾರೆ ಅಂತ ಕೇಳ್ತಾ ಇದ್ರಿ. ನೋಡಿ, ಅದ್ರ ಪ್ರಕಾರ ಇವತ್ತು 2 ನವೆಂಬರ್ ಇವತ್ತು ಶೆಡ್ಯೂಲ್ ಅನೌನ್ಸ್ ಮಾಡಿದ್ದಾರೆ KEನವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ. ನೋಡಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಓಪನ್ ಆಗುತ್ತೆ. ಅದರಲ್ಲಿ ಕ್ಲಿಯರ್ ಆಗಿ ನಾನು ಮುಂಚೆ ಏನೇನು ಹೇಳಿದ್ನಲ್ಲ, ನೋಡಿ ಅದೆಲ್ಲ ನಿಜ ಆಗಿದೆ. ನಾನು ಏನ್ ಹೇಳಿದ್ದೆ ನಿಮ್ಗೆ, ಬ್ಯಾಲೆನ್ಸ್ ಉಳ್ಕೊಳ್ತಲ್ಲ ಸೆಕೆಂಡ್ ರೌಂಡ್ ಆದ್ಮೇಲೆ ಏನೇನ್ ಸೀಟ್ ಉಳ್ಕೊಳುತ್ತಲ್ಲ, ಲಾಸ್ಟ್ ಡೇ ಆಫ್ ದ ರಿಪೋರ್ಟಿಂಗ್ ಮುಗಿದ್ಮೇಲೆ ಸೆಕೆಂಡ್ ರೌಂಡ್ ಸೀಟ್ ಏನೇನ್ ಉಳ್ಕೊಳುತ್ತಲ್ಲ ಅದಕ್ಕೆ ಥರ್ಡ್ ರೌಂಡ್ ಮಾಡ್ತಾರೆ ಅಂತ ಹೇಳಿದ್ದೆ. ಅದ್ರ ಪ್ರಕಾರ ನೋಡಿ, ಇವಾಗ ಥರ್ಡ್ ರೌಂಡ್ಗೆ ಶೆಡ್ಯೂಲ್ ಅನೌನ್ಸ್ ಮಾಡಿದ್ದಾರೆ 2 ನವೆಂಬರ್ ಇವತ್ತು. ಸೊ ಏನೊಂದು ಇದು ಇಂಪಾರ್ಟೆಂಟ್, ನೀವು ಇದರಲ್ಲಿ ಏನ್ ಗಮನಿಸಬೇಕು ಅಂತ ಹೇಳಿದ್ರೆ, ನಾನು ಮುಂಚೆನೆ ಹೇಳಿದ್ದೆ, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಫಸ್ಟ್ ರೌಂಡ್ ಮತ್ತೆ ಸೆಕೆಂಡ್ ರೌಂಡ್ ಅಲ್ಲಿ ಯಾರ್ಯಾರಿಗೆ ಸೀಟ್ ಅಲಾಟ್ ಆಗಿರುತ್ತಲ್ಲ ಅವರು ಈ ಥರ್ಡ್ ರೌಂಡ್ಗೆ ಎಲಿಜಿಬಿಲಿಟಿ ಇಲ್ಲ ಅಂತ ಹೇಳಿದ್ದೆ. ಸೊ ಅದ್ರ ಪ್ರಕಾರ ಫಸ್ಟ್ ರೌಂಡ್ ಮತ್ತೆ ಸೆಕೆಂಡ್ ರೌಂಡ್ ಅಲ್ಲಿ ಯಾರ್ಯಾರಿಗೆ ಸೀಟ್ ಅಲಾಟ್ ಆಗಿತ್ತಲ್ಲ ಅವರು ಎಲಿಜಿಬಲ್ ಇರಲ್ಲ. ಇವಾಗ ಯಾರ್ಯಾರಿಗೆ ಫಸ್ಟ್ ರೌಂಡ್ ಮತ್ತೆ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗಿಲ್ವಲ್ಲ ಅವ್ರು ಏನ್ ಮಾಡ್ಬೇಕು ಅಂದ್ರೆ 25,000 rupees ಕಾಷನ್ ಡೆಪಾಸಿಟ್ ಕಟ್ಟಿ ಅವರು ಥರ್ಡ್ ರೌಂಡಿಗೆ ಹೋಗ್ಬಹುದು. ಆ ಥರ್ಡ್ ರೌಂಡಿಗೆ ಹೋಗಬೇಕು ಅಂತ ಹೇಳಿದ್ರೆ 25,000 ಯಾವ ತರ ಮಾಡ್ತಾರೆ ಅಂದ್ರೆ, ನೀವು 25,000 rupees ಕಟ್ಬಿಟ್ಟು ನೀವು 4th ಮತ್ತೆ 6th ಒಳಗಡೆ, 4th ನವೆಂಬರ್ ಇಂದ 6th ನವೆಂಬರ್ ಒಳಗಡೆ ಫೀಸ್ ಕಟ್ಟಬೇಕು. ಫೀಸ್ ಕಟ್ಟಿದಾದ್ಮೇಲೆ ನಿಮ್ಗೆ ಆಪ್ಷನ್ ಎಂಟ್ರಿ ಎನೇಬಲ್ ಆಗುತ್ತೆ. ಆಪ್ಷನ್ ಎಂಟ್ರಿ ಎನೇಬಲ್ ಅಂದ್ರೆ ನಿಮ್ಗೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಲ್ಲಿ ಏನೇ ನೀವು ಆಪ್ಷನ್ ಎಂಟ್ರಿ ಕೊಟ್ಟಿದ್ದಲ್ಲ ಅದೆಲ್ಲ ಡಿಲೀಟ್ ಆಗೋಗ್ಬಿಟ್ಟಿರುತ್ತೆ. ನೀವು ಹೊಸದಾಗಿ ಆಪ್ಷನ್ ಎಂಟ್ರಿ ಆಡ್ ಮಾಡಬಹುದು ಮತ್ತೆ ಮಾಡಿಫೈ ಮಾಡಬಹುದು, ಏನ್ ಬೇಕಾದ್ರೂ ಮಾಡೋದು. ಮಾಡಿಫೈ ಮಾಡೋದಕ್ಕೆ ಆಕ್ಚುಲಿ ಏನು ಇರೋದೇ ಇಲ್ಲ, ಹೊಸದಾಗಿ ನೀವು ಪ್ರತಿಯೊಂದನ್ನು ಹಾಕ್ಲೇಬೇಕಾಗುತ್ತೆ, ಅಡಿಷನ್ ಎಲ್ಲ ಮಾಡಬೇಕು ಎಲ್ಲ ಕಾಲೇಜನ್ನು. ಸೊ ನೀವೇನ್ ಮಾಡ್ಬೇಕು, ಇವಾಗ ಆಪ್ಷನ್ ಎಂಟ್ರಿ ಕೊಟ್ಟು ನಿಮ್ಗೆ ಏನಾದ್ರು ಕಾಲೇಜ್ ಏನಾದ್ರು ಥರ್ಡ್ ರೌಂಡ್ ಅಲ್ಲಿ ಅಲಾಟ್ ಆಗ್ಲಿಲ್ಲ ಅಂದ್ರೆ ನಿಮಗೆ 25,000 rupees ಕಂಪ್ಲೀಟ್ ವಾಪಸ್ ಕೊಡ್ತಾರೆ. ನಿಮ್ಗೆ ಏನಾದ್ರು ಅಲಾಟ್ ಆಗಿ ನೀವೇನಾದ್ರು ಸೀಟಿಗೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ, ಕಾಲೇಜಿಗೆ ಹೋಗ್ಲಿಲ್ಲ ಅಂದ್ರೆ 25,000 rupees ರಿಟರ್ನ್ ಕೊಡಲ್ಲ. ಸೊ ಹಂಗಾಗಿ ನೀವು ಧೈರ್ಯವಾಗಿ ನೀವು ಕಾಲೇಜ್ಗೆ ಹೋಗ್ಬೇಕು ಅಂತ ಏನಾದ್ರು ನೀವು ಫೈನಲ್ ಮಾಡ್ಕೊಂಡಿದ್ರೆ ನೀವು 25,000 rupees ಕೊಟ್ಬಿಟ್ಟು ಒಳ್ಳೊಳ್ಳೆ ಕಾಲೇಜ್, ನಿಮ್ಗೆ ಯಾವ ಕಾಲೇಜ್ಗೆ ಹೋಗ್ಬೇಕು ಅಂತ ಆ ಕಾಲೇಜ್ ಮಾತ್ರ ಹಾಕಿ. ನಿಮ್ಗೆ ಏನಾದ್ರು ಕಾಲೇಜ್ ಸಿಗ್ಲಿಲ್ಲ ಅಂದ್ರೆ ಏನು ವರಿ ಮಾಡ್ಕೊಳಕ್ ಹೋಗ್ಬಿಡಿ, 25,000 ರಿಟರ್ನ್ ಬರುತ್ತೆ ನಿಮ್ಗೆ. ನೋಡಿ, ಅದ್ರದ್ದು ನಿಮ್ಗೆ ಹೇಳ್ತಾ ಇದೀನಿ. ಇವಾಗ ಹೊಸದಾಗಿ ಆಪ್ಷನ್ ಎಂಟ್ರಿ ಕೊಡಬೇಕು, ಎಲ್ಲ ಪ್ರತಿಯೊಬ್ಬರು ಆಪ್ಷನ್ ಎಂಟ್ರಿ ಹೊಸದಾಗಿ ಕೊಡಬೇಕು ಅಂತ ಹೇಳ್ತೀನಿ. ಇವಾಗ ನಿಮ್ಗೆ ಕಂಪಲ್ಸರಿ ಹೋಗ್ಲೇಬೇಕು ಸೀಟ್ ಕೊಟ್ಟಿದ್ದು ಅಂತ ಹೇಳಿದೆ. ನೋಡಿ, ಇವಾಗ ನಿಮ್ಗೆ ರೀಫಂಡ್ ಬಗ್ಗೆ ಕೇಳ್ತಾ ಇದ್ರಿ ಬಹಳ ಜನ. ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಲ್ಲಿ ಅಲಾಟ್ ಆಗಿರೋ ಸೀಟ್ ನ ಅವರು 6th ನವೆಂಬರ್ ಸಂಜೆ 4 ಗಂಟೆ ಒಳಗಡೆ ನೀವು KE ಆಫೀಸಿಗೆ ಡೈರೆಕ್ಟ್ ಆಗಿ ಹೋಗ್ಬೇಕು. ನಿಮ್ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಹೋಗಿ, ನೀವು ಫೀಸ್ ಕಟ್ಟಿದ್ರೆ ನೀವು ಅದರಲ್ಲಿ 10,000 rupees ನ ಡಿಡಕ್ಟ್ ಮಾಡ್ಕೊಂಡು ಉಳಿದಿದ್ದ ಅಮೌಂಟ್ ವಾಪಸ್ ಕೊಡ್ತಾರೆ. ನೋಡಿ, ಇನ್ನೊಂದ್ಸರಿ ಹೇಳ್ತಾ ಇದೀನಿ, 6th ನವೆಂಬರ್ ಸಂಜೆ 4 ಗಂಟೆ ಒಳಗಡೆ ನಿಮ್ದು ಅಪ್ಲಿಕೇಶನ್, ಡಾಕ್ಯುಮೆಂಟ್ಸ್, ನಿಮ್ದು ಏನೇನಿದೆ ಫೀಸ್ ರೆಸಿಪ್ಟ್ ಅದೆಲ್ಲ ನಿಮ್ದು ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ತಗೊಂಡು ನೀವು KEಗೆ ಹೋದ್ರೆ, ಅಂದ್ರೆ ನೀವು ನಾಳೆನೂ ಹೋಗ್ಬೋದು, ನಾಡಿದ್ದು ಹೋಗ್ಬೋದು. ಅಂದ್ರೆ 6th ನವೆಂಬರ್ 4 ಗಂಟೆ ಒಳಗಡೆ ಹೋಗ್ಬಿಟ್ಟು ನೀವು ಕ್ಯಾನ್ಸಲ್ ಮಾಡ್ಕೋ. ಆದಷ್ಟು ಬೇಗನೆ ಹೋಗಿ. ನೀವೇನಾದ್ರೂ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಏನಾದ್ರೆ ಬೇಗನೆ ಹೋಗಿ. ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ, ನೀವೇನಾದ್ರೂ ಕ್ಯಾನ್ಸಲ್ ಮಾಡ್ಕೊಂಡ್ರೆ, ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಲ್ಲಿ ಆಗಿರೋ ಸೀಟ್ ನ ಕ್ಯಾನ್ಸಲ್ ಮಾಡ್ಕೊಂಡ್ರೆ ನಿಮ್ಗೆ ಥರ್ಡ್ ರೌಂಡ್ಗೆ ಎಲಿಜಿಬಿಲಿಟಿ ಇಲ್ಲ, ಅದಂತೂ ಗ್ಯಾರಂಟಿ ನಿಮ್ಗೆ. ಮತ್ತೆ ನೋಡಿ, ನಾನು ಹೇಳ್ದಂಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೀಟ್ ಮ್ಯಾಟ್ರಿಕ್ಸ್ 4th ನವೆಂಬರ್ ಬಿಡ್ತಾರೆ ಬೆಳಿಗ್ಗೆ 11 ಗಂಟೆ ಮೇಲೆ. ಆಮೇಲೆ ಕಾಷನ್ ಡೆಪಾಸಿಟ್ ನಾನು ಹೇಳ್ದಂಗೆ ಮುಂಚೆ ಹೇಳ್ದಂಗೆ 4ನೇ ತಾರೀಕಿಂದ 6ನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ದಾರೆ. ಆಪ್ಷನ್ ಎಂಟ್ರಿಗೂ ಅಷ್ಟೇ, ಇಮಿಡಿಯೇಟ್ ಆಗಿ ನೀವು ಪೇ ಮಾಡಿದ ತಕ್ಷಣ ಆಪ್ಷನ್ ಎಂಟ್ರಿ ಎನೇಬಲ್ ಆಗುತ್ತೆ, ನೀವು ಆಪ್ಷನ್ ಎಂಟ್ರಿ ಮಾಡಬಹುದು. ಮತ್ತೆ ಪ್ರಾವಿಷನಲ್ ರಿಸಲ್ಟ್ ನಿಮಗೆ 7th ನವೆಂಬರ್ ಅನೌನ್ಸ್ ಮಾಡ್ತಾರೆ. ಮತ್ತೆ ಫೈನಲ್ ರಿಸಲ್ಟ್ 8th ನವೆಂಬರ್ ಮಾಡ್ತಾರೆ. ನಿಮಗೆ ಮತ್ತೆ ಬ್ಯಾಲೆನ್ಸ್ ಅಮೌಂಟ್, ಇವಾಗ ಸಪೋಸ್ ಈಗ 65,000 ಫೀಸ್ ಇದೆ ಅಂತ 25,000 ಕಟ್ ಮಾಡ್ಕೊಂಡು ಬ್ಯಾಲೆನ್ಸ್ ನ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಉಳಿದಿದ್ದು 40,000 ಅಮೌಂಟ್ ನ 40,000 ಚೇಂಜ್ ಬರುತ್ತೆ. ಅಷ್ಟು ಅಮೌಂಟ್ ನ ನೀವು 10th ಇಂದ 12th ಒಳಗಡೆ ನೀವು ಅಮೌಂಟ್ ಕಟ್ಟಬೇಕಾಗುತ್ತೆ. ಮತ್ತೆ ಕಾಲೇಜಿ ರಿಪೋರ್ಟ್ ಮಾಡ್ಕೊಳ್ಳೋದು 13 ನವೆಂಬರ್ 5:30 ಒಳಗಡೆ ಕಾಲೇಜಿ ರಿಪೋರ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದೀನಿ. ಇದು ಥರ್ಡ್ ರೌಂಡ್ ಬಗ್ಗೆ ಮತ್ತೆ ರೀಫಂಡ್ ಕ್ಯಾನ್ಸಲೇಷನ್ ಬಗ್ಗೆ ಇರುವಂತ ಮಾಹಿತಿ. ನಿಮ್ಗೆ ಏನಾದ್ರು ಫರ್ದರ್ ಏನಾದ್ರು ಡೀಟೇಲ್ಸ್ ಬೇಕು ನಾನು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಾನು ನಿಮ್ಮೆಲ್ಲ ಕಾಮೆಂಟ್ಸ್ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಟೇಕ್ ಕೇರ್, ಬೈ.